ಸಂಜೀವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬಿಎಡ್ ವಿದ್ಯಾರ್ಥಿಗಳಿಂದ ನಾಟಕ ಪ್ರದರ್ಶನ. ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನ ಶ್ರೀ ಉಟಕನೂರು ಬಸವಲಿಂಗ ತಾತ ಶಿಕ್ಷಣ ಟ್ರಸ್ಟ್ನ ಶ್ರೀ ಸಂಜೀವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬಿಎಡ್ ತೃತೀಯ ಸೆಮಿಸ್ಟರ್ನ ಪ್ರಶಿಕ್ಷಣಾರ್ಥಿಗಳಿಂದ ಪಠ್ಯ ಚಟುವಟಿಕೆಯ ಭಾಗವಾಗಿ ದಿನಾಂಕ 23/5/2026 ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ನಾಟಕ ಪ್ರದರ್ಶನ ಯಶಸ್ವಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಂಶಗಳನ್ನೊಳಗೊಂಡ ನಾಟಕಗಳು ಪ್ರದರ್ಶನಗೊಂಡು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದವು. ಬಿಇಡಿ ತೃತೀಯ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬಳಕೆಯಿಂದಾಗುವ ದುಷ್ಪರಿಣಾಮಗಳು, ಪರಿಸರ ಜಾಗೃತಿ ಬಗ್ಗೆ ಅರಿವು ಮೂಡಿಸುವುದು, ಭ್ರಷ್ಟಾಚಾರ ನಿರ್ಮೂಲನೆ, ಬಾಲ್ಯ ವಿವಾಹ, ಕಾನೂನು ಬಾಹಿರ ಮತ್ತು ವರದಕ್ಷಿಣೆ ಪಿಡುಗು ಬಗ್ಗೆ ನಾಟಕಗಳನ್ನು ಪ್ರದರ್ಶಿಸಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ NUBT ಟ್ರಸ್ಟ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಂಜೀವ್ ಕುಮಾರ್ ಕಂದಗಲ್ ಅವರು ಮಾತನಾಡುತ್ತಾ, ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ನಾಟಕದ ಪಾತ್ರಧಾರಿಗಳು. ಅದರಲ್ಲಿ ನಾವುಗಳು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಅದನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀ ವೆಂಕಟೇಶ್ ಕವಿತಾಳ್, ಶ್ರೀ ಜಾವೀದ್ ಹುಸೇನ್ ಪ್ರಾಂಶುಪಾಲರು ಹಾಗೂ ಶ್ರೀ ಅಮರೇಶ್ ಗೌಡೂರು ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರುಗಳಾದ ಶ್ರೀ ವೆಂಕಟೇಶ್ ಪೂಜಾರಿ, ಶ್ರೀ ಚನ್ನಬಸವ, ಶ್ರೀಮತಿ ಸವಿತಾ ಪವಾರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ವೀರೇಶ್, ಪ್ರಾರ್ಥನೆಯನ್ನ ಕುಮಾರಿ ಸಹನಾ ವೆಂಕಟೇಶ್, ವಂದನಾರ್ಪಣೆಯನ್ನ ಶ್ರೀಮತಿ ನೀಲಾಂಬಿಕಾರವರು ನೆರವೇರಿಸಿದರು. ವರದಿ ಶ್ರೀ ವೆಂಕಟೇಶ್ ನವಲ್ಕಲ್. ಮಕ್ಕಳ ಭವಿಷ್ಯ ಕನಸುಗಳ ಕಾಲ, ಆದರೆ ಕೆಲವೊಂದು ಕನಸುಗಳು ನುಚ್ಚುನೂರಾಗಲು ಕಾರಣ ಸಮಾಜದ ಆಚರಣೆಗಳು. ಅದರಲ್ಲಿ ಪ್ರಮುಖವಾಗಿ ಕಂಡುಬರುವುದು ಬಾಲ್ಯ ವಿವಾಹ ಅಂತ ಹೇಳ್ಬೋದು. ನಾವು ಇಂದು ಪ್ರಸ್ತುತವಾಗಿ ಪಡಿಸುತ್ತಿರುವ ನಾಟಕ ಬಾಲ್ಯ ವಿವಾಹ ಕಾನೂನು ಬಾಹಿರ. ಈ ನಾಟಕ ಪ್ರಾರಂಭಕ್ಕೂ ಮೊದಲು ಪಾತ್ರಗಳ ಪರಿಚಯ. ನನ್ನ ಹೆಸರು ಪ್ರವೀಣ್ ಕುಮಾರ್, ಪಾತ್ರ ನಿರೂಪಣೆ. ನನ್ನ ಹೆಸರು ಆಶೀಶ್, ಅಮರೇಶ್ ಪೊಲೀಸ್ ನನ್ನ ಈ ನಾಟಕದಲ್ಲಿ ಪಾತ್ರ. ನನ್ನ ಹೆಸರು ಸವಿತಾ, ನಾನು ಮಾಡುತ್ತಿರುವ ಪಾತ್ರ ಶಿಕ್ಷಕಿ ರಾಧಾ. ನನ್ನ ಹೆಸರು ಶ್ರೀದೇವಿ, ಪಾತ್ರ 2 ಶಾರದಾ, ಶಿಕ್ಷಕರು. ನನ್ನ ಹೆಸರು ದೀಪಾ, ಸೀತಾಳ ತಂದೆ ಹೆಸರು ರಾಮಪ್ಪ. ನನ್ನ ಹೆಸರು ಅಂಬಿಕಾ, ನನ್ನ ಪಾತ್ರ ಸೀತಾ. ನನ್ನ ಹೆಸರು ಸಹನಾ, ನನ್ನ ಪಾತ್ರ ಲಕ್ಷ್ಮಿ, ಸೀತಾಳ ತಾಯಿ. ನನ್ನ ಹೆಸರು ಪೂಜಾಶ್ರೀ, ಮಹಿಳಾ ಯೋಗದ ಅಧ್ಯಕ್ಷ ಗಂಗಾ. ನಾಟಕದ ಪ್ರಾರಂಭ ದೃಶ್ಯವೊಂದು ಶಾಲೆಯೊಳಗೆ ವಿದ್ಯಾರ್ಥಿ ಶಿಕ್ಷಕರ ನಡುವೆ ಸಂಭಾಷಣೆ. ನಿಮ್ದು ಚೆನ್ನಾಗಾಯ್ತಂತ ನಾನು ನೋಡಲಿಲ್ಲ. ಓಕೆ ಮಕ್ಕಳೇ, ನೀವು ದಿನಾಲೂ ಸ್ಕೂಲಿಗೆ ಬರ್ಬೇಕಾಯ್ತಾ? ಇಂಗ್ಲಿಷ್ ಮಾಡಬೇಡ್ರಿ, ತಪ್ಪಿಸ್ಬೇಡ್ರಿ ಸ್ಕೂಲ್ನ. ನಾವು ಹಿಂದಿನ ತರಗತಿಯಲ್ಲಿ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇಡಿಯಿಂದ ಬಿಡಿವರೆಗೂ ನೋಡಿದ್ದೀವಿ. ಇವಾಗ ನಾನು ನಿನ್ನೆ ಕ್ಲಾಸ್ ಮಾಡಿದ ಮೇಲೆ ಒಂದು ಕೆಲವೊಂದಿಷ್ಟು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಓಕೆನಾ? ಅಬ್ದುಲ್ ಕಲಾಂ ಅವರ ತಂದೆಯ ಹೆಸರು ಕಾವ್ಯ. ಸೀತಾ. ಅಬ್ದುಲ್ ಕಲಾಂ ಅವರ ತಂದೆಯ ಹೆಸರು. ವೆರಿ ಗುಡ್, ನೈಸ್. ಅಬ್ದುಲ್ ಕಲಾಂ ಅವರ ತಾಯಿಯ ಹೆಸರು ಗೌರಿ, ಆಶಿಯಮ್ಮ. ಗುಡ್. ಕ್ಲಾಸ್. ಅಬ್ದುಲ್ ಕಲಾಂ ಅವರು ಹುಟ್ಟಿದ ಊರು ಯಾವುದು? ಸೀತಾ. ತಮಿಳುನಾಡಿನ ರಾಮೇಶ್ವರ. ತಮಿಳುನಾಡಿನ ರಾಮೇಶ್ವರ. ಅಬ್ದುಲ್ ಕಲಾಂ ಅವರು ಅಂದ್ರೆ ಬಡತನದಲ್ಲಿ ಬೆಳೆದು ಮಹಾನ್ ವ್ಯಕ್ತಿ ಆದಂತವ್ರು. ಇವಾಗ ನಾನು ಬಡವನಿದ್ದೀನಿ, ನನಗೆ ಏನಾಗಲ್ಲ ಅಂತ ಕಚೇರಿ ಕೂತಿದ್ರೆ ಅವ್ರು ಏನೂ ಸಾಧಿಸಕ್ ಆಗ್ತಿದ್ದಿಲ್ಲ. ಅದೇ ತರ ನೀವೇನಾಗ್ಬೇಕು, ಮುಂದೆ ಏನಾದ್ರೂ ಸಾಧನೆ ಮಾಡ್ಬೇಕು. ಕಾವ್ಯ, ನೀವು ದೊಡ್ಡವಳಾದ್ಮೇಲೆ ಏನಾಗ್ತೀಯಮ್ಮ? ಟೀಚರ್, ಇಂಜಿನಿಯರ್ ಆಗ್ತೀಯಾ? ಆಯ್ತು. ಗೌರಿ, ನೀನು? ಟೀಚರ್, ಟೀಚರ್ ಆಗಬೇಕು.
ಏನಾಗಬೇಕು ಅನ್ಕೊಂಡಿದ್ದೀರಾ? ಟೀಚರ್, ನಾನು ಡಾಕ್ಟರ್ ಆಗಬೇಕಂತ ಸರ್. ನಮ್ಮ ಊರಿನ ಬಡ ಜನರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಬೇಕು. ನಿಮ್ಮ ಉದ್ದೇಶಗಳು ಚೆನ್ನಾಗಿದ್ದಾವೆ. ನಿಮ್ಮ ಕನಸುಗಳು ದೊಡ್ಡದವ. ನಿಮ್ಮ ಕನಸನ್ನ ನನಸು ಮಾಡ್ಕೋಬೇಕಂದ್ರೆ ನೀವು ಚೆನ್ನಾಗಿ ಓದಬೇಕು. ನಾವು ಮುಂದಿನ ಪಾಠವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ದೃಶ್ಯ 2 ಮನೆಯೊಳಗೆ. ಲಕ್ಷ್ಮಿ, ಲಕ್ಷ್ಮಿ, ಬಾಯಿಲೆ ಜಾಸ್ತಿ ತಗೊಂಡ ಇಲ್ಲ ಐತೆ. ಏನ್ ಮಾಡತ್ತೀರಿ? ತಗೋ, ರೊಟ್ಟಿ ಮಾಡತ್ತಿದ್ದೀರಿ. ಸ್ವಲ್ಪ ಬಿಟ್ಟು ಬಾ. ತಗೋ ಇದು. ಕೂಡು, ಒಂದು ಮಾತಾಡೋದೈತೆ ನಿಮ್ ಕಡೆ. ಇವತ್ತು ನಮ್ಮ ಸಂಗಪ್ಪ ಸಿಕ್ಕಿದ್ದ. ಸೀತಾಗ ಒಂದು ಒಳ್ಳೆ ಸಂಬಂಧ ಐತಂತ ಹೇಳ್ದ. ಅದಕ್ಕೆ ಮನೆಗ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿನಿ. ಏನನ್ಲಿ? ಸಂಗಪ್ಪ ನೋಡಿ ಬಂದ್ರ ಚಲೋನೇ ಇರುತ್ತೆ ಬಿಡ್ರಿ. ಹುಡುಗ ಏನ್ ಮಾಡ್ತಾರ್ರಿ? ಇಂಜಿನಿಯರ್ ಅದನಂತ, 50 ಮೇಲೆ ಪಗಾರ ಐತಂತ ಹೇಳಿದ. ಅದಕ್ಕೆ ಒಂದ್ ಮಾತು ಮನೆಗೆ ಕೇಳಿ ಹೇಳ್ತೀನಿ ಅಂತ ಹೇಳಿದೆ. ಬೇಸಾಕ್ ಬಿಡ್ರಿ, ಚಲೋ ಸಂಬಂಧ ಐತೆ ನೋಡ್ಬಿಡ್ರಿ. ಯವ್ವ, ನೀನೇನಂತಿವೆ? ನೋಡಪ್ಪ, ಚಲೋ ಸಂಬಂಧ ಐತೆ ಕೊಟ್ಬಿಡೋಣ. ಹುಡುಗ ಒಳ್ಳೆದಿದೆ. ಹೌದಾ? ಹಾ ಹಾ, ಈಗ ಹಚ್ತೀನಿ ತಡಿ. ಮತ್ತೆ ಹಚ್ತೀನಿ, ಏನಂತ ಹೇಳ್ತೀನಿ. ಹಲೋ, ಹಾ ಅದೇಪ್ಪ ಕೇಳಂತ ಹೇಳಿದ್ದಲ್ಲ, ಅದಕ್ಕೆ ಮನೆಗೆ ಹೇಳಿದೆ. ಹಾ, ಅದಕ್ಕೆ ಮಾಡೋಣ ಅಂತ ಹೇಳತ್ತಾರ. ಯಾವಾಗ ಬರ್ತಾರ ಅವರು? ಅದೇ ಹೆಣ್ಣೊಳಕ್ಕೆ ಯಾವಾಗ ಕರ್ಕೊಂಡು ಬರ್ತೀಯ ಅಂತಂದೆ. ಹೌದಾ? ಹಾ ಸರಿ ತಗೋರಪ್ಪ, ಅಷ್ಟೇ ಮಾಡು, ಅಷ್ಟೇ ಮಾಡು. ಹಾ, ಸಂಗಪ್ಪ ಹೇಳತ್ತಾನ ನಾಳೆನೇ ಕರ್ಸಮ್ಮ ಅಂತನಂತಾನದ. ಅದಕ್ಕೆ ನಾಳೆನೇ ಕರ್ಕೊಂಡ್ ಬರ್ತಾನಂತ. ಸೀತಾ, ಸೀತಾ, ಏನ್ ಮಾಡತ್ತೀನೋ? ನಾಳೆ ಸಾಲಿಗೆ ಹೋಗಬೇಡ, ನಿಂಗ ಹೆಣ್ಣೊಳಗ್ ಬರ್ತಾರ. ಅಪ್ಪ, ನಾನು ಇಲ್ಲೇ ಮದುವೆ ಬೇಡಪ್ಪ. ಹಂಗಂದ್ರೆ ಹೆಂಗವ? ಮತ್ತಿನ್ನ ಯಾವ ವಯಸ್ಸಿನಾಗ ಆಗ್ಬೇಕಂತ ಮಾಡಿದಿ? ಅಪ್ಪ, ನಾನು ಇನ್ನ 14 ವರ್ಷ ಮಾತ್ರ. ನಾನು ಇಲ್ಲೇ ಮದುವೆ ಬೇಡ. ನಾನು ಇನ್ನ ಓದ್ಬೇಕಪ್ಪ. ಹಿಂಗಂದ್ರೆ ಹೆಂಗವ? ನೋಡವ, ನಿಮ್ಮ ತಂದೆ ತಾಯಿ ಕಷ್ಟಪಡಕತ್ತ. ನಿಂಗಂದ್ರೆ ಹೆಂಗವ? ಒಲ್ಲೆಂಚಿ ಮದುವೆ ಮಾಡ್ಕೊಂಡು ಹುಡುಗ ಚಲೋ ಅದನಂತ ಯಾಕೆ ಮಾಡ್ತೀನಿ ನೀನು? ನೋಡವ, ನಂದು ಕಷ್ಟ ಅರ್ಥ ಮಾಡಕ್ಕೆ ನಂದು ಹೊಣೆ ಕಮ್ಮಿ ಆಗತ್ತಾ? ಸಂಗಪ್ಪ ತೋರಿಸಿ ಹುಡುಗ ಅಂತ ಚಲೋ ಇರ್ತಾನ. ಸೀತಾ ನಂಬಡವ, ನಂದು ಹೊಣೆ ಕಮ್ಮಿ ಆಗತ್ತ. ಮಾಡ್ಕೊಂಬಿಡು. ಅವ ನೀನು ಹಂಗೆ ಅಂತಿಲ್ಲವ. ನಾನಿನ್ನ ಓದ್ಬೇಕಂತೀನಿ, ನೀನು ಹಂಗೆ ಅಂತಿದ್ದಲ್ಲವ. ಆ ಹುಡುಗಿದು ಮಾತು ಎಲ್ಲ ತಲೆಗೆ ಹಾಕಬೇಡ. ನಾಳೆ ವ್ಯವಸ್ಥೆ ಮಾಡ್ಕೆ ಎಲ್ಲ ಅಷ್ಟು. ದೃಶ್ಯ 2 ಮುಂದುವರಿದವಾಗ ಬರುತ್ತದೆ. ಹಾಂ, ಮರುಭೂಮಿ. ಎಲ್ಲ ವ್ಯವಸ್ಥೆ ಆಯ್ತಿಲ್ಲ? ಅವ್ರು ಬರೋ ಟೈಮ್ ಆಗೈತೆ. ಹಲೋ, ಹಲೋ, ಹಾ ಹಲೋ, ಯಾರು? ಅಲ್ಲೋ ನಾವ್ರಿ ಸಂಗಪ್ಪ ಅವ್ರ ಒಂದು ಸಂಬಂಧ ಹೇಳಿದ್ರಿ. ಅದನ್ನ ಹಾ ಹೌದ್ರಿ, ಹೌದ್ರಿ, ಹೇಳ್ರಿ. ಬಂದಿರೇನ್ರಿ? ಇಲ್ಲಿ ನಿಮ್ಮ ಊರಿಗೆ ಬಂದಿದ್ರಿ. ಇಲ್ಲಿ ರೋಡಿಗೆ ನಿಮ್ಮೂರು ಮನೆ ದಾರಿ ಗೊತ್ತಾಗ್ರಿ. ಹೌದ್ರಿ, ಸರಿ ರೀ. ಎಲ್ಲಿರಿ? ಬಸ್ ಸ್ಟಾಪ್ ಕಡ್ರಿ? ಇಲ್ರಿ, ಸ್ವಲ್ಪ ಲಕ್ಷಿ ಹತ್ರ ಐತಲ್ರಿ. ಲಕ್ಷಿ ಅದೇ ರೀ, ಅದೇ ರೀ, ನಮ್ಮ ಮನೆ ಮುಂದೆನೇ ಐತಿ. ಬಂದಿರಿ, ಅಲ್ಲೇ ಐತಿ. ಬರ್ತೀರಿ. ಸರಿ ಸರಿ. ಹಾ, ಲಕ್ಷ್ಮಿ ಬೀಗ್ರು ಬಂದಾರಂತ, ಅರಸಿ ಕಡೆದಾರಂತ. ಹೋಗಿ ಕರ್ಕೊಂಡ್ ಬರ್ತೀನಿ ನಾನು. ಎಲ್ಲ ವ್ಯವಸ್ಥೆ ಮಾಡಿ ಚಾದೆಲ್ಲ ಕಾಸಿಡೇನಾ? ಹಾ, ಅಭಿಷೇಕ್ ನಾಯಕ್ ಪಾಪ. ಅಭಿಷೇಕ್ ಇಲ್ರಿ, ಅಲ್ದಾಗ ಗಾಡಿ ಬಂದಿವ್ರಿ. ಈ ಕಡೆ ಬಸ್ಸಿಗೆ ಈ ಕಡೆ ಊರಿಗೆ ಬರ್ಬೇಕಾದ್ರೆ ಗೊತ್ತಾಗಲ್ಲ. ಎಲ್ಲ ಪ್ರಯಾಣ ಚೆನ್ನಾಗಿತ್ರಿ? ಎಲ್ಲ ಚಲೋ ಐತಿ ನೋಡ್ರಿ. ಲಕ್ಷ್ಮಿ, ಬೀಗ್ರು
ಒಬ್ಬಕ್ಕೇನಪ್ಪ ನಿನ್ ಹೆಣ್ಮಕ್ಳು ಹೂನವ ಒಬ್ಬಾಕಿದಾಳ ನೋಡ. ಬೇಸರ ಬಿಡಪ್ಪ. ಏನ್ ಹೇಳ್ಬೋದ ಸಾಲಿ ಈಗ 9ನೇ ಓದಾತಾಳ ನೋಡ. ಬಂದಿದ್ರಪ್ಪ ಮತ್ತೆ ಕರೆ ಸಂಗ ಹುಡುಗಿನ ಮಾತಾಡ್ಸಮ್ಮ. ಹೌದಾ? ಲಕ್ಷ್ಮಿ ಕರ್ಕೊಂಡ್ ಬರ್ಬೇಕಿಲ್ಲ ನೀನ್ ಹೋಗು. ಲಕ್ಷ್ಮಿ ಸೀತಾ ನಾವು ಒಬ್ಬಾಕೆ ಮಗಳು ನೋಡ್ರಿ. ಬೇಸರಪ್ಪ ಚಲೋ ಅದಾಳ ಮಗಳು. ಏನವ ನಿನ್ನ ಹೆಸರು? ಸೀತಾ. ಸೀತಾ. ಏಟ್ ಓದಿದ್ ಸಾಲಿ? 9ನೇ ತರಗತಿ. ಈಗೆಲ್ಲ ರಜಾ ಮಾಡಕ್ ಬರ್ತೈತಿ? ಸರಿ ತಗಪ್ಪ. ಏನೋ ಮಗನೇ ನಿನ್ ಹುಡುಗಿ ಮನ್ಸಿಗೆ ಬಂದ್ಲಾ? ನಿನ್ ಮನ್ಸಿಗೆ ಬಂದ ನನ್ನ ಮನ್ಸಿಗೆ ಬಂದಂಗವ. ಚಲೋ ಆತ್ ಬಿಡಪ್ಪ. ನೋಡ್ರಿ ನಮ್ಮಂದ್ ಹುಡುಗಿ ಮನ್ಸಿಗೆ ಬಂದೈತಿ. ಮತ್ತೆ ನಿಮ್ಗೆ ಹೆಂಗ್ ಅನ್ಸ್ತೈತಿ ನಮ್ಮ ಹುಡುಗ ನೋಡಿ? ಈ ಹುಡುಗರು ಬೇಸರಲ್ಲಿ ಮತ್ತೆ ಹೊಡತಾಗ ಏನಾದ್ರು ಇದ್ರಿ. ನಮ್ಗಂತ ಏನು ಬೇಡ, ನಮ್ಗ ಬೇಕಾದಂಗ ಐತಿ. ನಿಮ್ ಹುಡುಗಿ ಚಂದಾಗಿ ಮದುವೆ ಮಾಡಿಕೊಟ್ರೆ ಸಾಕು. ಅಕ್ಕಿ ಮನ್ಯಾಗ ಹೊಂದ್ಕೊಂಡು ಹೋದ್ರೆ ಸಾಕು. ನಮ್ಮ ಮಗಗ ಚಂದಾಗಿ ನೋಡ್ಕೊಂಡ್ರೆ ಸಾಕ್ರಿ. ಅಷ್ಟ ನೋಡ್ರಿ, ಹೆಚ್ಚಿಂದ ಏನು ಬೇಡ. ಮತ್ತೆ ಮದುವೆ ಪರಿಸ್ಥಿತಿ ಏನಾದ್ರು ನಿಮ್ ಅನುಕೂಲ ಇದ್ರೆ ಜಲ್ದಿ ಮಾಡಿ ಬಿಡಮ್ರಿ. ನಮ್ ಕಡೆ ಅಂತ ಏನಿಲ್ಲ. ನೀವ್ ಹೆಂಗ್ ಹೇಳ್ತೀರ ಹಂಗ. ಸರಿ ಅಷ್ಟೇ ಮಾಡೋದು. ಸರಿ ನಾವ್ ಬರಂದ್ರೆ ಹೋಗಿ ಬರ್ತೀವಿ. ಹಲೋ ಏನಿಲ್ಲ. ಹಲೋ, ಇದು ನಾವ್ರಿ ಅದೇ ರೀ ಗೊತ್ತಾಯ್ತು ಹೇಳ್ತೀನಿ. ಅದು ಮದ್ವೆ ಬಗ್ಗೆ ಕೇಳಕ್ ಹೋಗಿದ್ದೀವಿ. ಅಲ್ಲಿ ಬಂದು ಚಲೋ ಐತಲ್ಲ ನೋಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸ್ತತಿ? ಮದ್ವೆ ನೋಡಂಗೆ ಆಗ್ರಿ. ಹೌದ್ರಿ, ಅಷ್ಟ ಮಾಡೋಣ ತಗರಿ, ಅಷ್ಟ ಮಾಡಲ್ರಿ. ಹಂಗ ಮಾಡೋಣ. ನನಗೆ ಎಲ್ಲ ನೆಚ್ಬಿಡ್ರಿ. ನೀವ್ ಹೇಳ್ದಂಗೆ ಆಗ್ಲಿ. ಲಕ್ಷ್ಮಿ ಬೀರು ಫೋನ್ ಹಚ್ಚಿದ್ರು. ಈಗ ತಿಂಗಳ ಊಟ ಮದುವೆ ಅಂತ ಹೇಳ್ಯಾರ. ಅದಕ್ಕೆ ಏನ್ ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೆ ಇಲ್ಲ ಮಾಡಾಕ್ತಾರ ಅವ್ರೇನು ಹೋಗ್ಬೇಕಂತ. ಅದಕ್ಕೆ ವರ್ಷ 3 ಶಾಲೆ. ನಮಸ್ತೆ ಟೀಚರ್. ನಮಸ್ತೆ ಮೇಡಮ್. ಪಾಠ ಓದ್ಕೊಂಡಿರೋದು ನಿನ್ನೆ ತಪ್ಪು ಆನ್ಸರ್ ಮಾಡಾಕತ್ತೀವಿ. ಕೆಲವರು ಆನ್ಸರ್ ಮಾಡಿಲ್ಲ. ಚೆನ್ನಾಗಿ ಓದ್ಕೋಬೇಕು ನೀವು. ಈಗ ಅಟೆಂಡೆನ್ಸ್ ಹೇಳ್ರಿ. ರೋಲ್ ನಂಬರ್ 1 2 2 3 ಟೀಚರ್ 4 ಟೀಚರ್ 5 ಟೀಚರ್ 6 ಆಬ್ಸೆಂಟ್ ಟೀಚರ್ 7 8 ಟೀಚರ್. ರೋಲ್ ನಂಬರ್ 2 ಸೀತಾ. ನಿನ್ನೆ ಯಾಕಮ್ಮ ಮನೆಗೆ ಸ್ಕೂಲಿಗೆ ಬಂದಿದ್ದಿಲ್ಲ? ಟೀಚರ್ ಅಳತಾಳ್ರಿ. ಅಳಗತ್ತಾಳ? ಯಾಕೆ? ನೀವೇನ ಜಗಳ ಮಾಡಿದ್ರ ಹೋಗೋದು? ಟೀಚರ್ ಮತ್ತೆ ಯಾಕೆ ಆಗ್ತಿದ್ದಾಳ ಅವಳು? ಬೆಳಗ್ಗೆಯಿಂದ ಸ್ಕೂಲಿಂದ ಬಂದಾಗಿಂದ ಅಳತಾಳ. ಸೀತಾ ಏನಾಯ್ತಮ್ಮ? ಏನಾಯ್ತು ಸೀತಾ? ಯಾಕೆ ಅಳಕತ್ತಿ? ಇವ್ರೇನಾದ್ರೂ ಬೈದ್ರಾ? ಹುಷಾರಿಲ್ವಾ? ಮತ್ತೆ ಯಾಕೆ ಅಳಕತ್ತೀಯ? ಏನಾದ್ರೂ ಪ್ರಾಬ್ಲಮ್? ಮನೇಲಿ ಏನಾದ್ರೂ ಪ್ರಾಬ್ಲಮ್? ಏನು? ಟೀಚರ್ ಮನೆಯಲ್ಲಿ ನಮ್ಮ ಅಪ್ಪ ಮದುವೆ ಫಿಕ್ಸ್ ಮಾಡೋದು. ಯಾರಿಗೆ? ನಾನು ನಿಂಗ ಈ ವಯಸ್ಸಲ್ಲ? ಟೀಚರ್. ಅಯ್ಯೋ ದೇವ, ಈ ಜನಗಳಿಗೆ ಬುದ್ಧಿನೇ ಇಲ್ಲಪ್ಪ. ಇಂಥ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾರಂತೆ. ಮಕ್ಕಳೇ ನೀವೆಲ್ಲ ಓದ್ಕೊಂತ ಕೂಡ್ರಿ. ಸೀತಾ ನೀನು ಆಫೀಸಿಗೆ ಮೀಟ್ ಬಾ. ನೆಕ್ಸ್ಟ್ ಕ್ಲಾಸ್ ಬಂದು ಎಂಗೇಜ್ ಮಾಡ್ತಾರೆ.
ರೀ ಇವಳು ಈಗ ವಯಸ್ಸು ನೋಡ್ರಿ ಇವ್ರು ನಿಮ್ಮ ಚಿಕ್ಕರು ಹೌದು 14 ವರ್ಷ. ನೀನ್ ಹೇಳಿದ್ಯಾ ನಿಮ್ಮ ಅಪ್ಪಗ ನಮ್ಮ ಮದುವೆ ಬೆಳೆ ಇದೆ ಅಂತ ಹಾಂ ಟೀಚರ್ ಮನೆಗೆ ಇರೋದು. ನಿನ್ ಯಾರು ಕೇಳಲ್ಲ ಏನು ಮಾಡೋಣ? ಟೀಚರ್ ಒಂದು ಕೆಲಸ ಮಾಡನ್ರಿ ಏನು ಮಾಡೋದು? ನಾವೇ ಹೋಗಿ ಕನ್ವಿನ್ಸ್ ಮಾಡನ್ರಿ ಮದುವೆ ಈ ವಯಸ್ಸಲ್ಲಿ ಬೇಡ ಅಂತ ಮನೆಗೆ ಹೇಳ್ತೀವಿ ಮನೆಗೆ ಮೇಡಮ್ ನಮ್ಮ ಕ್ಲಾಸ್ ಇದೆ ಸರಿ ತಗೊಂಡು ಅಂತ ಹೇಳಿ ಬರ್ತೀನಿ.